ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಕಾಡಿನಲ್ಲಿ ಬುದ್ಧಿವಂತ ಮೊಲವೊಂದು ಇತ್ತು. ಅದರ ಹೆಸರು ಚುರುಕು. ಚುರುಕು ಮೊಲ ಯಾವಾಗಲೂ ಓಡಾಡುತ್ತಾ, ಗಿಡಗಳ ನಡುವೆ ಜಿಗಿಯುತ್ತಾ, ಸ್ನೇಹಿತರೊಂದಿಗೆ ಆಟವಾಡುತ್ತಾ ಸಂತೋಷವಾಗಿರುತ್ತಿತ್ತು. ಆದರೆ ಅದಕ್ಕೆ ಒಂದು ದೊಡ್ಡ ದೋಷವಿತ್ತು: ಅತಿಯಾದ ಆತ್ಮವಿಶ್ವಾಸ ಮತ್ತು ಮೂರ್ಖತನ. ನಾನು ಎಲ್ಲರಿಗಿಂತ ಚುರುಕು, ಎಲ್ಲರಿಗಿಂತ ಬುದ್ಧಿವಂತ ಎಂದು ಅದು ಯಾವಾಗಲೂ ಹೇಳಿಕೊಳ್ಳುತ್ತಿತ್ತು. ಒಂದು ದಿನ ಕಾಡಿನಲ್ಲಿ ದೊಡ್ಡ ಪಂದ್ಯ ನಡೆಯಿತು. ಎಲ್ಲಾ ಪ್ರಾಣಿಗಳು ಭಾಗವಹಿಸಿದ್ದವು: ಆಮೆ, ನರಿ, ಕರಡಿ, ಹುಲಿ, ಜಿಂಕೆ. ಎಲ್ಲರೂ. ಪಂದ್ಯದಲ್ಲಿ ಮೊದಲನೇ ಬಹುಮಾನಕ್ಕಾಗಿ ದೊಡ್ಡ ಕೋಳಿ ಒಂದು ಇತ್ತು. ಚುರುಕು ಮೊಲ ತನ್ನ ವೇಗದ ಬಗ್ಗೆ ಹೆಮ್ಮೆಪಡುತ್ತಾ, ನಾನೇ ಗೆಲ್ಲುತ್ತೇನೆ, ಯಾರೂ ನನ್ನನ್ನು ಸೋಲಿಸಲಾರರು ಎಂದು ಕೂಗಿತು. ಪಂದ್ಯ ಶುರುವಾಯಿತು. ಮೊಲ ಭಾರೀ ವೇಗದಿಂದ ಮುಂದೆ ಓಡಿತು. ಎಲ್ಲರೂ ಹಿಂದೆ ಬಿಟ್ಟು ಹೋದರು. ದಾರಿಯ ಮಧ್ಯದಲ್ಲಿ ಒಂದು ದೊಡ್ಡ ಮರದ ಕೆಳಗೆ ತಂಗಾಳಿ ಇತ್ತು. ಇಷ್ಟೊಂದು ದೂರ ಬಂದಿದ್ದೇನೆ, ಇನ್ನು ಸ್ವಲ್ಪ ದೂರವೇ ಇದೆ. ಸ್ವಲ್ಪ ನಿದ್ರೆ ಮಾಡಿ ಆರಾಮ ಮಾಡಿಕೊಂಡು ಹೋಗೋಣ ಎಂದು ಮೊಲ ಯೋಚಿಸಿತು. ಅದು ಮರದ ನೆರಳಿನಲ್ಲಿ ಮಲಗಿಕೊಂಡಿತು. ಇನ್ನು ಸ್ವಲ್ಪ ಹೊತ್ತು ನಿದ್ರೆ ಮಾಡಿದರೆ ಸಾಕು, ಯಾರೂ ನನ್ನನ್ನು ಹಿಂದಿಕ್ಕಲಾರರು ಎಂದುಕೊಂಡು ಕಣ್ಣು ಮುಚ್ಚಿತು. ಇತ್ತ ಆಮೆ ನಿಧಾನವಾಗಿ ಆದರೆ ನಿರಂತರವಾಗಿ ನಡೆಯುತ್ತಾ ಮುಂದೆ ಹೋಗುತ್ತಿತ್ತು. ಅದು ಎಂದೂ ನಿಲ್ಲಲಿಲ್ಲ, ಎಂದೂ ಆಯಾಸಪಡಲಿಲ್ಲ. ಒಂದು ಹೆಜ್ಜೆ ಮುಂದೆ, ಮತ್ತೊಂದು ಹೆಜ್ಜೆ. ಹೀಗೆಯೇ ಮುಂದುವರಿದಿತು. ಕೊನೆಗೆ ಆಮೆ ಗೆರೆ ದಾಟಿತು. ಎಲ್ಲಾ ಪ್ರಾಣಿಗಳು ಆಶ್ಚರ್ಯದಿಂದ ಕೂಗಿದವು: ಆಮೆ ಗೆದ್ದಿತು, ಆಮೆ ಗೆದ್ದಿತು. ಅಷ್ಟರಲ್ಲಿ ಮೊಲ ಎಚ್ಚರವಾಗಿ ಓಡಿತು. ಆದರೆ ಆಗ ತಡವಾಗಿತ್ತು. ಆಮೆ ಈಗಾಗಲೇ ಬಹುಮಾನ ಪಡೆದುಕೊಂಡಿತ್ತು. ಮೊಲ ತಲೆ ತಗ್ಗಿಸಿಕೊಂಡು ನಿಂತಿತು. ನಾನು ಎಷ್ಟು ಮೂರ್ಖ! ಅತಿಯಾದ ಆತ್ಮವಿಶ್ವಾಸದಿಂದ ನನ್ನನ್ನು ನಾನೇ ಸೋಲಿಸಿಕೊಂಡೆ ಎಂದು ಅಳತೊಡಗಿತು. ಆಗ ಎಲ್ಲಾ ಪ್ರಾಣಿಗಳು ಸೇರಿ ಹೇಳಿದವು: ಮೊಲರಾಯ, ವೇಗ ಮಾತ್ರ ಸಾಲದು, ಬುದ್ಧಿ, ತಾಳ್ಮೆ ಮತ್ತು ಕೆಲಸ ಮಾಡುವ ನಿಷ್ಠೆ ಬೇಕು. ನೀನು ಇನ್ನು ಮುಂದೆ ಇದನ್ನು ನೆನಪಿಟ್ಟುಕೋ. ಆ ದಿನದಿಂದ ಚುರುಕು ಮೊಲ ಬಹಳ ಬದಲಾಯಿತು. ಅದು ತನ್ನ ಮೂರ್ಖತನವನ್ನು ತಿದ್ದಿಕೊಂಡು ಎಲ್ಲರಿಗೂ ಸ್ನೇಹಿತನಾಯಿತು. ನೀತಿ: ಅತಿಯಾದ ಆತ್ಮವಿಶ್ವಾಸ ಮತ್ತು ಅಲಸ್ಯ ಮನುಷ್ಯನನ್ನು ಅಥವಾ ಮೊಲವನ್ನು ಸೋಲಿಸುತ್ತದೆ. ತಾಳ್ಮೆ ಮತ್ತು ನಿರಂತರ ಪ್ರಯತ್ನವೇ ಯಶಸ್ಸಿನ ಕೀಲಿಕೈ.